ಗಿಲ್ಲಿ ವಿಚಾರಕ್ಕೆ ಹೋಗ್ಬೇಡಿ. ಗಿಲ್ಲಿ ವಿಚಾರಕ್ಕೆ ಹೋಗ್ಬೇಡಿ. ಗಿಲ್ಲಿ ಅಭಿಮಾನಿಗಳು ಸರಿ ಇಲ್ಲ. ಇದು ಬೆದರಿಕೆ ಇನ್ನೊಂದು ಮತ್ತೊಂದು ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಓಕೆನಾ? ಯಾಕೆ ಅಂತಂದ್ರೆ ಗಿಲ್ಲಿಗಿರೋ ಫ್ಯಾನ್ಸ್ಗಳು ಯಾರು ಕೂಡ ₹100 ₹200 ಇಸ್ಕೊಂಡು ಓಟ್ ಹಾಕೋಕ್ಕೂ ನಿಂತಿಲ್ಲ, ಅಥವಾ ₹100 ₹200 ಒಂದು ಬಿರಿಯಾನಿ ಕೊಟ್ಟಿದ ತಕ್ಷಣ ಜೈ ಅನ್ನೋಕ್ಕೂ ನಿಂತಿಲ್ಲ. ಪಕ್ಕಾ ಪ್ಯೂರ್ಲಿ ನಾಟಿ ಸ್ಟೈಲ್ ಅಭಿಮಾನಿಗಳಿರೋದು ಗಿಲ್ಲಿಗೆ. ನಾಟಿ ಸ್ಟೈಲ್ ಅಭಿಮಾನಿಗಳಂದ್ರೆ ತಾವು ನೋಡಿರ್ತೀರಿ, ಗೊತ್ತಿರುತ್ತೆ ತಮಗೂ ಕೂಡ. ಪಕ್ಕಾ ಹಳ್ಳಿ ಸೊಗಡಿನ ಅಭಿಮಾನಿಗಳು, ಪಕ್ಕಾ ರೈತರು ಮಕ್ಕಳು ನಿಂತಿರೋದು ಗಿಲ್ಲಿ ಪರವಾಗಿ. ಪಕ್ಕಾ ಪ್ಯೂರ್ಲಿ ರೈತರು ಪರವಾಗಿರೋರು, ರೈತರುಗಳು. ಓಕೆನಾ? ಅಂತವ್ರು ಬಡವ್ರ ಮಕ್ಕಳು ನಿಂತಿರೋದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಬಡವ್ರ ಮಗನಿಗೆ ಸಪೋರ್ಟ್ ಮಾಡೋಕೆ ನಮ್ಮಂತ ಬಡವ್ರ ಮಕ್ಕಳು ನಿಂತಿದ್ದೀವಿ. ರಜತ್ ಅವರೇ, ಎಚ್ಚರಿಕೆ ಇರ್ಲಿ. ನೀವು ಅಲ್ಲಿ ಹೋಗಿರೋದೇನಕ್ಕೆ? ಆ ಕೆಲಸ ಮಾಡ್ಬೇಕು ತಾವು. ಅದನ್ನ ಬಿಟ್ಬಿಟ್ಟು ನೀನ್ ಮಾತಾಡ್ತಾ ಇರೋದ್ರಂಗ್ ನೀವು ಮಾತಾಡಿದ್ರೆ ತಾನೇ. ನಾನು ಅಶ್ವಿನಿ ಅವ್ರ ವಿಚಾರದಲ್ಲೂ ಕೂಡ ಹೇಳಿದ್ದೆ, ರಜತ್ ಅವರೇ ನೀವು ಮರ್ಯಾದೆ ಕೊಟ್ರಿ ಅಲ್ವಾ, ನಾವು ನಿಮಗ್ ಮರ್ಯಾದೆ ಕೊಡೋದು. ಹೋಗಲ್ಲೇ ಅಂತಂದ್ರೆ ಗಿಲ್ಲಿ ತಲ್ಲೇನೆ ಕೆಡಿಸ್ಕೊಂಬಲ್ಲ, ಹೋಗಲ್ಲ ಅಂತ ಇರ್ತಾನೆ, ಅಥವಾ ಹೋಗಲ್ಲ ಕಂಡಿದೀನಿ ಅಂತ ಅನ್ನೋಂತ ಮನಸ್ಥಿತಿ ಅವನು ಗಿಲ್ಲಿ, ಅಥವಾ ಗಿಲ್ಲಿ ಅಭಿಮಾನಿಗಳು. ನಿಮ್ಗಿದು ಶೋಭೆ ತರಲ್ಲ. ಇದೆಲ್ಲ ಬೇಡ, ಇದೆಲ್ಲ ಬೇಡ. ನೀವ್ ಅಲ್ಲಿ ಆಟ ಆಡೋದಕ್ ಹೋಗಿದ್ದೀರಾ, ಅಥವಾ ಆಟ ಹಿಂಗ್ ಆಡ್ಬೇಕು ಅಂತ ತೋರ್ಸೋದಕ್ ಹೋಗಿದ್ದೀರಾ, ಅಥವಾ ಯಾರ್ಯಾರ ತಪ್ಪು ಸರಿಗಳನ್ನ ತಿದ್ದೋದಕ್ ಹೋಗಿದ್ದೀರಾ ಗೊತ್ತಿಲ್ಲ. ಬಿಗ್ ಬಾಸ್ ಏನೋ ಹೇಳ್ ಕಳ್ಸಿರುತ್ತೆ ನಿಮ್ಗೆ, ಒಂದ್ ಲೆಕ್ಕಾಚಾರ ಬಿಡಿ. ಆದ್ರೆ ಅಲ್ಲಿ ನೀವು ಹೋಗಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋದಿದೆ ಗೊತ್ತಾ? ಅಶ್ವಿನಿ ಅವರು ಅಷ್ಟೇನೆ ಮರ್ಯಾದೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ರು. ಸೊ ಈಗಾಗಲೇ ಒಂದ್ ಲೆಕ್ಕಾಚಾರಕ್ಕೆ ಮರ್ಯಾದೆ ಅನ್ನೋದು ಹೆಂಗ್ ಬರ್ತಾ ಇದೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನ್ ಆಗ್ತಾ ಇದೆ ಅವ್ರಿಗೆ ಗೊತ್ತಾಗಿ ಎಲ್ಲಿ ಹೆಂಗೆ ಡೌನ್ ಆಗ್ಬೇಕು ಹಂಗ್ ಡೌನ್ ಆಗ್ತಾ ಇದಾರೆ. ಇನ್ನ ನೀವು ಆ ವಿಚಾರಕ್ಕೆ ಹೋಗ್ಬೇಡಿ. ಗಿಲ್ಲಿ ವಿಚಾರಕ್ಕೆಲ್ಲ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ, ಹೇಳ್ತಾ ಇದ್ದೀನಿ. ನೀವ್ ಇಷ್ಟು ದಿನ ಏನ್ ಕಟ್ಕೊಂಡ್ ಬಂದಿದ್ದೀರಲ್ಲ ಕೋಟೆನ, ತಗ್ಗಿಸ್ಬಿಡ್ತಾರೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು. ಗಿಲ್ಲಿ ಅಭಿಮಾನಿಗಳು ಆ ತರ ಇದಾರೆ. ಸೊ ನಾನ್ ನಿಮ್ಗೆ ಒಂದು ಏನಂತಾರೆ, ಆಸ್ ಎ ಬ್ರದರ್ ಆಗಿ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ರೀ, ಎಲ್ಲ ನನ್ನ ಅನ್ನದಾತ್ರಿಗೆ. ಏನಪ್ಪಾ ಅಂತಂದ್ರೆ ನಾನು ಅಂದ್ರೆ ಈಗ ಅಲ್ಲೇ 2-3 ಡೇಸ್ ಆಯ್ತು ಕರೆಕ್ಟ್ ಆಗಿ ಬಿಗ್ ಬಾಸ್ ನೋಡ್ಲಿಕ್ಕೆ ಆಗಿರ್ಲಿಲ್ಲ. ಯಾಕೆಂತಂದ್ರೆ ಶೂಟಿಂಗ್ ಶೆಡ್ಯೂಲ್ಸ್ ಯಾವ ತರ ಏನು ಎತ್ತ ಅನ್ನೋದು, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಇದ್ದಿದ್ ಕಾರಣ ನಾನು ಏನು ಕೂಡ ತಮಗೆ ಅಪ್ಡೇಟ್ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ದಯಮಾಡಿ ಮೊದಲನೇದಾಗಿ ಎಲ್ಲರೂ ಕೂಡ ಕ್ಷಮೆ ಇರ್ಲಿ. ಇನ್ನು ಎರಡನೇ ವಿಚಾರ ಅಂತ ಬಂದಾಗ ತಾವೆಲ್ಲರೂ ಕೂಡ ನೋಡಿರ್ತೀರಿ, ಬಿಗ್ ಬಾಸ್ಸಿನ ಒಂದು ಇತ್ತೀಚೆಗೆ ಬಂದಂತ ಎಪಿಸೋಡ್ಗಳು ಏನು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ರಲ್ಲ, ರಜತ್ ಅವರಾಗ್ಲಿ, ಅಥವಾ ಮಂಜು ಅವರಾಗ್ಲಿ, ಉಗ್ರ ಮಂಜು ಅವರು, ಅಥವಾ ಚೈತ್ರಾ ಕುಂದಾಪುರ್ ಅವರಾಗ್ಲಿ, ಮೋಕ್ಷಿತಾ ಅವರಾಗ್ಲಿ, ಆಮೇಲೆ ಯಾರು ನಮ್ಮ ತ್ರಿವಿಕ್ರಮ್ ಅವರಾಗ್ಲಿ, ಎಲ್ರು ಹೋಗಿದ್ರಲ್ಲ. ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಗುರು, ಫನ್ ಮಾಡ್ಕೊಂಡು. ಮತ್ತೆ ಅಲ್ಲಿ ಏನ್ ಆಟ ಆಡ್ತಾ ಇದ್ದಾರೆ, ಅಶ್ವಿನಿ ಅವರು ಮಾತಾಡ್ತಾ ಇರೋ ಮಾತಿನ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಅಶ್ವಿನಿ ಅವರು ಆಡಿರೋ ಮಾತುಗಳಿಗೆ ಜನಗಳ ರಿಯಾಕ್ಷನ್ಸ್ ಯಾವ ತರ ಇದೆ ಅಂತ ಏನಾದ್ರೂ ಒಂದು ಸಂದೇಶ ಕೊಡಬಹುದು. ಯಾಕೆ ಈ ಒಂದು ಡೌಟು ಅಥವಾ ಈ ಒಂದು ಮನಸ್ಥಿತಿ ಬಂತು ಅಂತಂದ್ರೆ, ಹೋದ್ ಸರಿ ಚೈತ್ರಾ ಕುಂದಾಪುರ್ ಅವ್ರು ಆಟ ಆಡಿದ್ ಎಲ್ರು ಕೂಡ ನೋಡಿದ್ರಿ ತಾವು. ಸೊ ಚೈತ್ರಾ ಕುಂದಾಪುರ್ ಅವ್ರು ಆಟ ಆಡಿ ಹೊರಗಡೆ ಹೋದಾಗ ಡಾಕ್ಟರ್ಸ್ ಕೆಲವು ಸಜೆಸ್ಟ್ ಮಾಡಿರ್ತಾರೆ, ಮೇಡಮ್ ನಿಮ್ ಬಗ್ಗೆ ಈ ತರ ಬರ್ತಾ ಇದೆ, ಈ ತರ ಬರ್ತಾ ಇದೆ, ನೀವು ಹಿಂಗ್ ಆಡ್ತಾ ಇದೀರಿ, ಸಖತ್ತಾಗಿ ಆಡ್ತಾ ಇದೀರಿ, ಇನ್ನೊಂದು ಮತ್ತೊಂದು, ಅಥವಾ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಓಡಾಡ್ತಾ ಇದೆ, ವಾಟ್ ಎವರ್ ಎಲ್ಲ ಹೇಳುವಂತ ಪ್ರಯತ್ನ ಮಾಡಿದ್ರು ಡಾಕ್ಟರ್ಸ್. ಸೊ ಅದನ್ನ ಚೈತ್ರಾ ಕುಂದಾಪುರ್ ಅವರು ಒಳಗಡೆ ಬಂದಾದ್ಮೇಲೆ ಅದನ್ನ ಎಕ್ಸ್ಪ್ಲೋರ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ನಾನ್ ಹಿಂಗ್ ಆಡ್ತಾ ಇದ್ದೀನಿ, ಓಕೆ ನಿಮ್ ಬಗ್ಗೆ ಅಷ್ಟಕ್ಕಷ್ಟೇ, ಓಕೆ ನೀವು ಸೂಪರ್ ಆಗಿ ಆಡ್ತಾ ಇದ್ದೀರಾ, ಓಕೆ ನೀವ್ ಹಿಂಗೆ ಅಂತ ಬಿಗ್ ಬಾಸ್ ರೂಲ್ಸ್ ಅನ್ನೇ ಮೀರುವಂತ ಒಂದು ಪ್ರಯತ್ನ ಮಾಡಿದ್ರು ಚೈತ್ರಾ ಕುಂದಾಪುರ್ ಅವರು. ಆಮೇಲೆ ಅದಾದ್ಮೇಲೆ ಇನ್ನು ಅನೇಕ ವಿಚಾರಗಳಿಗೆ ಸುದೀಪ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ರು ಚೈತ್ರಾ ಕುಂದಾಪುರ್ ಅವರು. ಸೊ ಆ ಗುರಿಯಾದಂತಹ ಚೈತ್ರಾ ಕುಂದಾಪುರ್ ಅವರು ಬಂದಿರ್ತಾರೆ ಅಂತ ಅಂದ್ರೆ, ಅಶ್ವಿನಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಅವರು ಏನ್ ಆಟ ಆಡ್ತಾ ಇದ್ದಾರೆ, ಹೊರಗಡೆ ಜನಗಳು ಅಶ್ವಿನಿ ಅವ್ರನ್ನ ಯಾವ ತರ ನೋಡ್ತಾ ಇದ್ದಾರೆ, ಮತ್ತೆ ಅಶ್ವಿನಿ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟಿರ್ತಕ್ಕಂಥದ್ದು ವೈರಲ್ ಆಗಿದೆ. ಅದನ್ನ ಚೈತ್ರಾ ಕುಂದಾಪುರ್ ಅವರು ಅದಕ್ಕೆ ಅಶ್ವಿನಿ ಅವರ ಒಂದು ವಿಚಾರವಾಗಿ ಹೇಳುವಂತ ಪ್ರಯತ್ನ ಮಾಡ್ತಾರೆ.
ಇನ್ನು ಮೋಕ್ಷಿತ ಅಂತ ಬಂದಾಗ ಸ್ಪಂದನಾಗೆ ಹೋಗಿ ಸ್ವಲ್ಪ ಬುದ್ಧಿ ಹೇಳ್ತಾರೆ. ಹಾಗೆ ಹೀಗೆ ಅಂದ್ರೆ ಎಲ್ಲ ಈಗ ಏನ್ 5-6 ಜನ ಹೋಗಿದ್ದಾರೆ. ಒಬ್ಬೊಬ್ರಿಗೂ ಒಂದೊಂದ್ ತರ ಬುದ್ಧಿ ಹೇಳ್ತಾರೆ ಇನ್ನೊಂದು ಮತ್ತೊಂದು ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇವ್ರೇನ್ ಗುರು ಹೋಗಿರೋದಲ್ಲಿ ಅದೇನೋ ಒಂದಂಗೆ ಉಗ್ರ ಮಂಜು ಅವರ ಈ ಪ್ರೋಮೋದಲ್ಲಿ ನೋಡಿದ್ರೆ ಕಲರ್ಸ್ ಕನ್ನಡ ಹಾಕಿರ್ತಕ್ಕಂಥ ಪ್ರೋಮೋ ಆ ಉಗ್ರ ಮಂಜು ಅವ್ರ ಬ್ಯಾಚುಲರ್ ಪಾರ್ಟಿ ಅಂತೆ. ಅಲ್ಲೇನ್ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ ಹೋಗಿದ್ದೀರಾ ತಾವು? ಆ ಮದ್ವೆ ಅಂದ್ರೆ ಸಂಸಾರದ ಜೀವನಕ್ಕೆ ಕಾಲಿಡೋದಕ್ ಬರ್ತಾ ಇದ್ದಾರೆ ಯಾರು ನಮ್ಮ ಉಗ್ರ ಮಂಜು ಅವರು. ಸೊ ಅದಕ್ಕೊಂದು ವೇದಿಕೆ ಅಂತೆ. ಆ ವೇದಿಕೆ ಬಂದು ಬಿಗ್ ಬಾಸ್ ಅಂತೆ. ಏನ್ ಕತೆ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಅದೊಂದು ವಿಚಾರ. ಅದಾದ ಮೇಲೆ ಇನ್ನೊಂದು ವಿಚಾರ ಬರುತ್ತೆ ವೀಕ್ಷಕರೇ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ರಜತ್ ಅವರು ಹೋಗ್ತಾರೆ. ಹೋಗ್ಬಿಟ್ಟು ಏನೋ ಮನೆಯವ್ರಿಗೆಲ್ರಿಗೂ ಬುದ್ಧಿ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಮನೆಯವ್ರು ಎಲ್ರನ್ನೂ ಕೂಡ ನೋಡಿ ಹಿಂಗ್ ಆಡ್ಬೇಕು, ಹಿಂಗಿರ್ಬೇಕು, ಈ ತರ ಸ್ಟ್ರೈಟ್ ವೇ ಅಲ್ಲಿ ಹೋಗ್ಬೇಕು. ನೀವ್ ಹಿಂಗ್ ಹೋಗ್ತಾ ಇದ್ದೀರಿ, ನೀವ್ ಹಿಂಗ್ ಹೋಗ್ತಾ ಇದ್ದೀರಿ, ನೀವ್ ಈ ದಾರಿಲಿ ಹೋಗ್ತಾ ಇರೋ ತಪ್ಪು, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವಿದ್ರೆ, ಅಲ್ಲಿ ರಜತ್ ಹೋಗಿ ನಮ್ಮ ಗಿಲ್ಲಿ ವಿಚಾರಕ್ಕೆ ಹೋಗಕ್ ಹೋಗ್ತಾ ಇದ್ದಾರೆ. ರಜತ್ ಅವ್ರೆ, ನೀವ್ ಮಾಡ್ಕೊಂಡ್ ಬಂದಿರೋದ್ ನಾವ್ ನೋಡಿದೀವಿ. 1 ಮತ್ತೆ ನಿಮ್ ಮೇಲೆ ಅಭಿಮಾನ ಇದೆ. 2 ನೀವು ಕೂಡ ದರ್ಶನ್ ಅವರ ಅಭಿಮಾನಿಗಳಾಗ್ಬೋದು. 1 ಮತ್ತೆ ಇನ್ನು ಅನೇಕ ಒಳ್ಳೆಯ ವಿಚಾರಧಾರಣೆಗಳನ್ನ ಕುರಿತು ಹೋರಾಟಕ್ಕೂ ಕೂಡ ಹೋಗುವಂತ ಪ್ರಯತ್ನ ಮಾಡಿದ್ರಿ. ವೆಲ್ ಅಂಡ್ ಗುಡ್. ಗಿಲ್ಲಿ ವಿಚಾರಕ್ಕೆ ಹೋಗ್ಬೇಡಿ. ಗಿಲ್ಲಿ ವಿಚಾರಕ್ಕೆ ಹೋಗ್ಬೇಡಿ. ಗಿಲ್ಲಿ ಅಭಿಮಾನಿಗಳು ಸರಿ ಇಲ್ಲ. ಇದು ಬೆದರಿಕೆ ಇನ್ನೊಂದು ಮತ್ತೊಂದು ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಓಕೆನಾ? ಯಾಕೆ ಅಂತಂದ್ರೆ ಗಿಲ್ಲಿಗಿರೋ ಫ್ಯಾನ್ಸ್ಗಳು ಯಾರು ಕೂಡ ₹100 ₹500 ಇಸ್ಕೊಂಡು ಓಟ್ ಹಾಕೋಕ್ಕೂ ನಿಂತಿಲ್ಲ, ಅಥವಾ ₹100 200 ಒಂದು ಬಿರಿಯಾನಿ ಕೊಟ್ಟಿದ ತಕ್ಷಣ ಜೈ ಅನ್ನೋಕ್ಕೂ ನಿಂತಿಲ್ಲ. ಪಕ್ಕಾ ಪ್ಯೂರ್ಲಿ ನಾಟಿ ಸ್ಟೈಲ್ ಅಭಿಮಾನಿಗಳಿರೋದು ಗಿಲ್ಲಿಗೆ. ನಾಟಿ ಸ್ಟೈಲ್ ಅಭಿಮಾನಿಗಳಂದ್ರೆ ತಾವು ನೋಡಿರ್ತೀರಿ, ಗೊತ್ತಿರುತ್ತೆ ತಮಗೂ ಕೂಡ. ಪಕ್ಕಾ ಹಳ್ಳಿ ಸೊಗಡಿನ ಅಭಿಮಾನಿಗಳು, ಪಕ್ಕಾ ರೈತರು ಮಕ್ಕಳು ನಿಂತಿರೋದು ಗಿಲ್ಲಿ ಪರವಾಗಿ. ಪಕ್ಕಾ ಪ್ಯೂರ್ಲಿ ರೈತರು ಪರವಾಗಿರೋರು, ರೈತರುಗಳು. ಓಕೆನಾ? ಅಂತವ್ರು ಬಡವ್ರ ಮಕ್ಕಳು ನಿಂತಿರೋದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಬಡವ್ರ ಮಗನಿಗೆ ಸಪೋರ್ಟ್ ಮಾಡೋಕೆ ನಮ್ಮಂತ ಬಡವ್ರ ಮಕ್ಕಳು ನಿಂತಿದ್ದೀವಿ ರಜತ್ ಅವರೇ. ಎಚ್ಚರಿಕೆ ಇರ್ಲಿ. ನೀವು ಅಲ್ಲಿ ಹೋಗಿರೋದೇನಕ್ಕೆ ಆ ಕೆಲಸ ಮಾಡ್ಬೇಕು ತಾವು. ಅದನ್ನ ಬಿಟ್ಬಿಟ್ಟು ನೀನ್ ಮಾತಾಡ್ತಾ ಇರೋದ್ರಂಗ್ ನೀವು ಮಾತಾಡಿದ್ರೆ ತಾನೇ. ನಾನು ಅಶ್ವಿನಿ ಅವ್ರ ವಿಚಾರದಲ್ಲೂ ಕೂಡ ಹೇಳಿದ್ದೆ, ರಜತ್ ಅವರೇ ನೀವು ಮರ್ಯಾದೆ ಕೊಟ್ರಿ ಅಲ್ವಾ, ನಾವು ನಿಮಗ್ ಮರ್ಯಾದೆ ಕೊಡೋದು. ಹೋಗಲ್ಲೇ ಅಂತಂದ್ರೆ ಗಿಲ್ಲಿ ತಲ್ಲೇನೆ ಕೆಡಿಸ್ಕೊಂಬಲ್ಲ. ಹೋಗಲ್ಲ ಅಂತ ಇರ್ತಾನೆ, ಅಥವಾ ಹೋಗಲ್ಲ ಕಂಡಿದೀನಿ ಅಂತ ಅನ್ನೋಂತ ಮನಸ್ಥಿತಿ ಅವನು ಗಿಲ್ಲಿ, ಅಥವಾ ಗಿಲ್ಲಿ ಅಭಿಮಾನಿಗಳು. ನಿಮ್ಗಿದು ಶೋಭೆ ತರಲ್ಲ. ಇದೆಲ್ಲ ಬೇಡ, ಇದೆಲ್ಲ ಬೇಡ. ನೀವ್ ಅಲ್ಲಿ ಆಟ ಆಡೋದಕ್ ಹೋಗಿದ್ದೀರಾ, ಅಥವಾ ಆಟ ಹಿಂಗ್ ಆಡ್ಬೇಕು ಅಂತ ತೋರ್ಸೋದಕ್ ಹೋಗಿದ್ದೀರಾ, ಅಥವಾ ಯಾರ್ಯಾರ ತಪ್ಪು ಸರಿಗಳನ್ನ ತಿದ್ದೋದಕ್ ಹೋಗಿದ್ದೀರಾ ಗೊತ್ತಿಲ್ಲ. ಬಿಗ್ ಬಾಸ್ ಏನೋ ಹೇಳ್ ಕಳ್ಸಿರುತ್ತೆ ನಿಮ್ಗೆ ಒಂದ್ ಲೆಕ್ಕಾಚಾರ ಬಿಡಿ. ಆದ್ರೆ ಅಲ್ಲಿ ನೀವು ಹೋಗಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋದಿದೆ ಗೊತ್ತಾ? ಅಶ್ವಿನಿ ಅವರು ಅಷ್ಟೇನೆ ಮರ್ಯಾದೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ರು. ಸೊ ಈಗಾಗಲೇ ಒಂದ್ ಲೆಕ್ಕಾಚಾರಕ್ಕೆ ಮರ್ಯಾದೆ ಅನ್ನೋದು ಹೆಂಗ್ ಬರ್ತಾ ಇದೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನ್ ಆಗ್ತಾ ಇದೆ ಅವ್ರಿಗೆ ಗೊತ್ತಾಗಿ ಎಲ್ಲಿ ಹೆಂಗೆ ಡೌನ್ ಆಗ್ಬೇಕೋ ಹಂಗ್ ಡೌನ್ ಆಗ್ತಾ ಇದ್ದಾರೆ. ಇನ್ನ ನೀವು ಆ ವಿಚಾರಕ್ಕೆ ಹೋಗ್ಬೇಡಿ. ಗಿಲ್ಲಿ ವಿಚಾರಕ್ಕೆಲ್ಲ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ ಹೇಳ್ತಾ ಇದ್ದೀನಿ. ನೀವ್ ಇಷ್ಟು ದಿನ ಏನ್ ಕಟ್ಕೊಂಡ್ ಬಂದಿದ್ದೀರಲ್ಲ ಕೋಟೆನ ತಗ್ಗಿಸ್ಬಿಡ್ತಾರೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು. ಗಿಲ್ಲಿ ಅಭಿಮಾನಿಗಳು ಆ ತರ ಇದ್ದಾರೆ. ಸೊ ನಾನ್ ನಿಮ್ಗೆ ಒಂದು ಏನಂತಾರೆ ಆಸ್ ಎ ಬ್ರದರ್ ಆಗಿ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನೀವು ಹೋಗಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗಿದ್ದೀರಿ. ಅಲ್ಲಿ ಏನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ನಿಮ್ಗೆ ಏನ್ ಕೊಟ್ಟಿದಾರೋ, ಆಟ ಆಡೋದಕ್ ಕೊಟ್ಟಿದಾರೋ, ಆಟ ಆಡ್ಸೋದಕ್ ಕೊಟ್ಟಿದಾರೋ, ನಿಮಗ್ ಕಳ್ಸಿದಾರೋ ಅಷ್ಟೊಂದು ಮಾತ್ರ ಮಾಡಿ. ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದೆಲ್ಲ ಬೇಡ. ಟಾರ್ಗೆಟ್ ಮಾಡ್ಕೊಂಡೆಲ್ಲ ಮಾತಾಡೋದು ದಯವಿಟ್ಟು ಬೇಡ. ಅದು ನಿಮಗೂ ಶೋಭೆ ತರಲ್ಲ, ಮತ್ತೆ ನಿಮ್ಮ ಹೆಸರಿಗೂ ಕೂಡ ಕಪ್ಪು ಚುಕ್ಕಿ ಬರುವಂತದ್ದಾಗತ್ತೆ. ಇಡೀ ಕರ್ನಾಟಕದಲ್ಲೇ ಕೂಡ, ಕರ್ನಾಟಕ ಬಿಡ್ರಿ, ಇಡೀ ದೇಶವೇ, ಇಡೀ ದೇಶ ಈ ಕನ್ನಡ ಬಿಗ್ ಬಾಸಿನ ಬಗ್ಗೆ ಪ್ರತಿಕ್ರಿಯಿಸ್ತಾ ಇದೆ. ಈ ಕನ್ನಡ ಬಿಗ್ ಬಾಸಿನ ಬಗ್ಗೆ ಮಾತಾಡ್ತಾ ಇದೆ.
ಔಟ್ ಆಫ್ ಕಂಟ್ರಿಗೆ ಹೋಗಿದ್ದವರು ಕೂಡ ಏನ್ 11 ಸೀಸನ್ಗಳಲ್ಲಿ 12ನೇ ಸೀಸನ್ ಇದು. 11 ಸೀಸನ್ ಮಾತ್ರ ಹೇಳ್ತಾ ಇದ್ದೀನಿ. 11 ಸೀಸನ್ ನಲ್ಲಿ ಔಟ್ ಆಫ್ ಕಂಟ್ರಿ ಅವರು ಅಂದ್ರೆ ಏನ್ ನಾವು ವಿಮರ್ಶೆ ಮಾಡ್ತೇವೆ ನಮ್ಮಂತವ್ರಿಗಾಗ್ಲಿ ಅಥವಾ ಬಿಗ್ ಬಾಸಿನ ಟೀಮ್ಗಾಗ್ಲಿ ಮೆಸೇಜ್ ಮಾಡೋದು ತುಂಬಾ ವಿರಳ ಆಗಿತ್ತು. ಈ ಸರಿ ಔಟ್ ಆಫ್ ಕಂಟ್ರಿಲಿ ಇರ್ತಕ್ಕಂತ ನಮ್ಮ ಕನ್ನಡಿಗರು ಕೂಡ ಬಿಗ್ ಬಾಸ್ ನೋಡಿ ಅಂದ್ರೆ ಕಮೆಂಟ್ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನನಗೆ ಇಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಟೀಮಿಗೆ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ಸರ್. ಗಿಲ್ಲಿ ವಾಸ್ ಅ ವಂಡರ್ಫುಲ್ ಆಕ್ಟರ್ ಸರ್, ಗಿಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾನೆ ಅಂತ ಎಲ್ಲ ವಿಮರ್ಶೆ ಕೊಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಲೆವೆಲಿಗೆ ಶೋ ಹೋಗ್ತಾ ಇದೆ. ನೀವಲ್ಲಿ ಹೋಗಿ ಇನ್ನು ಚೆನ್ನಾಗಿ ಕೊಡಬೇಕು ಬಿಟ್ರೆ ಗಿಲ್ಲಿನ ಎದುರಾಕೊಳ್ಳುವಂತ ಕೆಲಸ ಮಾಡಬೇಡಿ ರಜತ್ ಅವರೇ. ನಿಮಗಿದಂತೂ ಖಂಡಿತವಾಗಿ ಶೋಭೆ ತರಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ತರ ಅಭಿಮಾನಿಗಳು ನಿಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು, ಇನ್ನೊಂದು ಮತ್ತೊಂದು ವಿಡಿಯೋ ಮಾಡೋದು ಮಾಡಕ್ ಬಿಡ್ತಾರೆ. ಹೇಳದ್ನಲ್ಲ ನಾನು, 10 ರೂಪಾಯಿಗೆ ಅಣ್ಣಂಗ್ ಜೈ ಅಂತ ಅನ್ನುವಂತ ಯಾವುದೇ ಅಭಿಮಾನಿಗಳಿಲ್ಲ. 500-1000 ರೂಪಾಯಿ ಕೊಟ್ರೆ ಸಾಕು, ಅಣ್ಣಂಗೆ ಜೈ ಅನ್ನೋಂತ ಒಂದು ವರ್ಗ ಇರುತ್ತಲ್ಲ, ಆ ಕ್ಯಾಟಗರಿ ಅವ್ರಿಗೆ ಯಾರು ಇಲ್ಲ ಗಿಲ್ಲಿ ಅಭಿಮಾನಿಗಳು. ಸೊ ನಿಮಗೆ ಮತ್ತೊಮ್ಮೆ ಮುಗ್ದೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ನೀವ್ ಏನ್ ಕೊಟ್ಟಿದಾರಲ್ಲ ಅದ್ರ ಕಡೆ ಗಮನ ಕೊಡಿ. ಅತಿಯಾಗಿ ಏನೂ ಬೇಡ. ಅತಿಯಾಗಿ ಯಾವ ಜನನು ಕೂಡ ಯಾರನ್ನೂ ತಗೊಳಲ್ಲ ಗುರು, ಯಾರನ್ನೂ ತಗೊಳಲ್ಲ, ಬೇಡ ಅತಿಯಾಗಿ. ಇದು ನನ್ನ ಅನಿಸಿಕೆ. ಯಾಕೆಂತಂದ್ರೆ ನೀವೊಂದು ಸಾಮ್ರಾಜ್ಯ ಕಟ್ಕೊಂಡಿರ್ತೀರಿ. ಒಂದು ಸಾಮ್ರಾಜ್ಯ ಅಂದ್ರೆ 10 ಜನ ನಿಮ್ಮನ್ನ ಇಷ್ಟಪಡ್ಬೇಕು ಅಂತಂದ್ರೆ ಅದಕ್ಕೆ ಸ್ಟ್ರಗಲ್ ಏನಿದೆ ಅಂತ ನಮಗೆ ಗೊತ್ತಿದೆ. ಸೊ ಬೇರೆ ಕಡೆಗೆ ಡೈವರ್ಟ್ ಮಾಡ್ಕೊಂಡು ನಿಮ್ಮನ್ನ ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ರಜತ್ ಅವರೇ, ಉಗ್ರ ಮಂಜು ಅವರೇ, ಒಳ್ಳೆಯ ಸಂಸಾರ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ಯೋಚನೆ ಮಾಡಿ ಗಿಲ್ಲಿ ವಿಚಾರದಲ್ಲಿ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ. ಜಾಸ್ತಿ ಏನ್ ಹೇಳಲ್ಲ, ಅರ್ಥ ಮಾಡ್ಕೊಂತೀರ ತಾವು. ಬಿಕಾಸ್ ನಿಮಗೆ ಒಳ್ಳೆಯ IQ ಲೆವೆಲ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ರಜತ್ ಗಿಲ್ಲಿಯ ಕಾಳಗದಲ್ಲಿ. ರಜತ್ ಏನ್ ಮಾಡಿದ್ರು, ಗಿಲ್ಲಿ ಏನ್ ಮಾಡಿದ್ರು, ಗಿಲ್ಲಿ ಯಾಕೆ ಆತರ ಮಾತಾಡ್ದ, ರಜತ್ ಹೋಗ್ಲಿ ಗಿಲ್ಲಿಗೆ ಯಾಕೆ ಆತರ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ವಿಚಾರಗಳಿಗೂ ಕೂಡ ಒಂದು ಪರಿಪೂರ್ಣವಾದಂತಹ ವಿಡಿಯೋ ಮಾಡಬೇಕು ಅಂದ್ಕೊಂಡು ಮಾಡಿದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು. ಇನ್ನು ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ಹೊಸಬ್ರೆಲ್ಲ ಯಾರ್ಯಾರೆಲ್ಲನ ನಮ್ಮ ಚಾನಲ್ಗೆ ಹೊಸದಾಗಿ ಚೆನ್ನಾಗಿದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಕಮೆಂಟು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ.